ಈಗ ಬಸವನ ಬಾಗೇವಾಡಿದಾಗ ಅದು ಜಾಗ ನೋಡಿಕೊಂಡು ಎಕ್ಸಿಟ್ ಆದ್ವಿ. ಈಗ ಬಸವನ ಬಾಗೇವಾಡಿ ನೆಕ್ಸ್ಟ್ 36 ಕಿಲೋಮೀಟರ್ ಅದ ಆಲ್ಮಟ್ಟಿ ಡ್ಯಾಮ್. ನಮ್ಗೆ ಆ ಕಡೆ ಹೋಗುತ್ತಿದ್ದೇವೆ ಈಗ. ಈಗ ಸೀದಾ ಬಿಜಾಪುರ ಹೈವೇ ಕಲೀಲತ್ತೀವಿ. ಈಗ ಏನದ ಇಲ್ಲೊಂದು ಫ್ರೆಶ್ ಆಗಿ ಕಬ್ಬಿನ ಹಾಲು ಕುಡಿದು ಸ್ಟಾರ್ಟ್ ಮಾಡತ್ತೀವಿ ಈಗ. ಸೊ ಇನ್ನೂ ಅರೌಂಡ್ 14 ಕಿಲೋಮೀಟ್ರ್ ಅದ. 14 ಕಿಲೋಮೀಟ್ರ್ ಅಂತಂದ್ರೆ ಒಂದು 20 ಮಿನಿಟ್ಸ್ ತೋರಿಸ್ತದ. 20 ಮಿನಿಟ್ಸ್ ಇಲ್ಲಿಂದ ಬಿಟ್ಟೆವು ಅಂತಂದ್ರೆ ಸೀದಾ ಆಲ್ಮಟ್ಟಿ ಡ್ಯಾಮೇ. ಆಲ್ಮಟ್ಟಿ ಡ್ಯಾಮ್ ಬಲ್ಲಿದ್ದೀವಿ ಈಗ. ಮೇನ್ ಎಂಟ್ರೆನ್ಸ್ ಒಳ ಹೋಗುತ್ತೀವಿ ಈಗ. ಅದೇನೋ ಮ್ಯಾಪ್ನ ಆ ಕಡೆ ಬೇರೆ ಕಡೆ ತೋರಿಸುತ್ತದ, ಬಟ್ ಎಂಟ್ರೆನ್ಸ್ ಹಿಂಗೆ ಅದ ಅಂತಾರ. ಲೆಟ್ಸ್ ಸಿ, ಅಲ್ಲಿ ಮುಂದೆ ಹೋದಾಗ ಗೊತ್ತಾಗುತ್ತೆ ಏನಂತ. ಆಲ್ಮಟ್ಟಿ ಗಾರ್ಡನ್ ಉದ್ಯಾನವನ ಅಲ್ಲಿ ಕಾಣುತ್ತಿರ್ಬೇಕು ನೋಡಿ ನಿಮ್ಗೆ ಡ್ಯಾಮ್. ಏನದಲ್ಲ ಭವನ ಅದ, ಇದು ಗಾರ್ಡನ್ ಏರಿಯಾದಾಗ ಇರೋದು ಇದೆಲ್ಲ ಪ್ಲೇಸಸ್ ನೋಡ್ರಿ. ಕಪಲ್ಸ್ ಎಲ್ಲ ಬಂದು ಮಸ್ತನ ಫೋಟೋ ತಗೊಂಡು ಹೋಗ್ತಾರೆ. ಸೊ ಒಂದು ಸ್ಲೈಟಾಗಿ ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ ನಾವು ಆ್ಯಕ್ಚುಲಿ ಬಾದಾಮಿ ಸ್ಟೇ ಮಾಡ್ಬೇಕಂತಂದಿದ್ವಿ. ಸೊ ಬಾದಾಮಿ ಸ್ಟೇ ಮಾಡೋದಾಗಲ್ಲಾಗ್ಯದ. ಸೊ ಅದ್ರ ಏನು ಮಾಡ್ತೀವಿ, ಆಲ್ಮಟ್ಟಿನ ಸ್ಟೇ ಮಾಡ್ತೀವಿ ನಾವು. ಆಲ್ಮಟ್ಟಿ ಸ್ಟೇ ಮಾಡಿ ಇಲ್ಲೊಂದಿಷ್ಟು ಪ್ಲೇಸಸ್ ಇದಾವಂತ, ಅವೊಂದಿಷ್ಟು ನೋಡಿಕೊಂಡು ನೆಕ್ಸ್ಟ್ ಇಲ್ಲೇ ಸ್ಟೇ ಮಾಡಿ ನಾಳೆ ಮುಂಜಾನೆ ಎದ್ದು ಆಲ್ಮಟ್ಟಿ ನಾಳೆ ಮುಂಜಾನೆ ಎದ್ದು ಐಹೊಳೆ ಹೋಗ್ತೀವಿ. ಐಹೊಳೆ ಹೋಗಿ ಅದಿಷ್ಟು ನೋಡಿಕೊಂಡು ಮತ್ತು ಬಾದಾಮಿ ಸ್ಟೇ ಮಾಡಿ ಮತ್ತು ಪಟ್ಟದ ಕಲ್ಲು ನೋಡಿಕೊಂಡು ಮಾರ್ನಿಂಗ್ ಆದರೆ ಮಾರ್ನಿಂಗು, ಸಂಜೆಗೆ ಆದರೆ ಸಂಜೆಗೆ ಬಿಟ್ಬಿಡೋದು. ಅಲ್ಲಿಂದ ಬಿಟ್ಟು ಸೀದಾ ಒಂದು ರನ್ ಗುಲ್ಬರ್ಗೆ ಹೋಗ್ಬೇಕು. ಇದೇ ಪ್ಲ್ಯಾನ್ ಇರೋದು. ಆ್ಯಕ್ಚುಲಿ ಪ್ಲ್ಯಾನೇ ಮಾಡಿರೈತಿಲ್ಲ ಎಲ್ಲಿ ಆಲ್ಮಟ್ಟಿದಾಗ ಸ್ಟೇ ಮಾಡ್ಬೇಕಂತ. ಸೊ ಆಲ್ಮಟ್ಟಿ ಬರೋದೇ ಇದ್ದಿತ್ತಿಲ್ಲ ಪ್ಲ್ಯಾನ್, ಏನೋ ಆಕ್ಸಿಡೆಂಟಲ್ಲಿ ಐಹೊಳೆ ಬಂದಂಗಾಯಿತು. ಸೀರಿಯಸ್ಲಿ ಸೊ ಆಕ್ಸಿಡೆಂಟಲ್ಲಿ ಈ ಡ್ಯಾಮಿಗೆ ಬಂದಂಗಾಯಿತು. ಸೊ ಅದಕ್ಕೆ ಏನಾದ, ಈಗ ಒಂದಿಷ್ಟು ಪ್ಲೇಸಸ್ ಎಲ್ಲ ಇಲ್ಲಿಂದೆಲ್ಲ ನೋಡ್ಕೊಂಡೇ ಹೋಗ್ಬಿಡಮ್ಮಿ ಅಂತ. ಅವಾಗ ಸ್ಕೂಲ್ ಟೈಮಲ್ಲಿ ನೋಡಿದ ನೆನಪು ಸ್ವಲ್ಪ ರೀಕಾಲ್ ಮಾಡೋಣ ಅಂತ. ಸೊ ಅದಕ್ಕೆ ಇವತ್ತು ಒಂದಿನ ಇಲ್ಲೇ ಸ್ಟೇ ಮಾಡತ್ತಿದ್ವಿ. ಕಾಣಿಸ್ತಲ್ಲ ಅಲ್ಲಿ ರೆಸಾರ್ಟ್ಗಳಿದಾವಂತ, ರೂಮ್ಸು ಸಿಗ್ತಾವಂತ. ಇನ್ ಕೇಸ್ ಬೇಕು ಅಂತಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದು ಅಂತ. ಮನೆಗೆ ಹಂಗೆ ಬರ್ತಾರಂತಿಲ್ಲ, ಆಮೇಲೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದು ಅಂತ ಕೊಡೋದು. ಅಲ್ಲಿಂದ ಮಸ್ತ್ ಅಲ್ಲಿ ಆ ಪ್ಲೇಸಲ್ಲಿ ನಿಂತು ನೋಡಿದ್ರೆ ಇದೇನು ಡ್ಯಾಮ್ ಅದಲ್ಲ ನೀಟಾಗಿ ಕಾಣಿಸುತ್ತೆ. ಫುಲ್ಲು ಎಲ್ಲ ಗೇಟ್ ನೀಟ್ ಕಾಣುತ್ತಾ, ಒಳಗೆ ನೀರಿನ ಫ್ಲೋನು ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ಈ ಕಡೆ ಎಲ್ಲ ಗಾರ್ಡನ್ಸ್. ಆಲ್ಮಟ್ಟಿ ಗಾರ್ಡನ್ ಎಲ್ಲ ನೋಡ್ಕೊಂಡು ಬಂದ್ವಿ. ಇನ್ನೊಂದು 2-3 ಅವ ಗಾರ್ಡನ್. ಎಷ್ಟು ಹೊಡೆದ್ರೆ ಕಮ್ಮಿನೇ ಬಿಡ್ರಿ. ಅಲ್ಲಿ ಒಂದು ಮುಗ್ದದ ಅನ್ನೋದ್ರೆ ಒಂದು ಚಾಲು ಆಗ್ತದ. ಸೊ ಸದ್ಯಕ್ಕೆ ಅದನ್ನು ನೋಡ್ಕೊಂಡು ಬಂದು ಈಗ ಏನು ಮಾಡ್ತೀವಿ, ರೂಮ್ ಹುಡುಕ್ತೀವಿ. ಇವತ್ತೆಲ್ಲ ಸ್ಟೇ ಅಲ್ಲ. ಸೊ ಫಸ್ಟ್ ರೂಮ್ ಹುಡುಕಿ ನಮ್ಮ ಅಜ್ಜಿ ಎಲ್ಲ ಇಟ್ಟು ಬರ್ತೀವಿ ಮನೆ. ರೂಮಲ್ಲಿ ಇಟ್ಟು ಆಮೇಲೆ ಏನದ ನೆಕ್ಸ್ಟ್ ಇನ್ನೊಂದು 2-3 ಗಾರ್ಡನ್ ಅವ, ಅಷ್ಟು ನೋಡ್ಕೊಂಡು ಬರ್ತೀವಿ. ಜಲಾಶಯ ನೋಡಕ್ ಬಿಡೋಲ್ಲಾಗ್ಯಾರ, ಯಾಕೋ ಬಂದ್ ಮಾಡಾರಂತ ನೋಡ್ರಿ. ನಿಬಂಧಿತ ಪ್ರವೇಶ ಮೊದಲು ಬಿಡ್ತೀರಾ ಏನು ಮಾಡ್ತೀರೋ ಗೊತ್ತಿಲ್ಲ. ಇವಾಗ ಬಂದ್ ಮಾಡಿಬಿಟ್ಟಿದ್ದಾರೆ.
ಓಹೋ ಈ ಗಾರ್ಡನ್ ನಮ್ಮ ಸ್ಕೂಲ್ ಟೈಮಲ್ಲಿ ಇದ್ದಕ್ರಿ ಈ ಗಾರ್ಡನ್ ಹೋಗಿದ್ದೆ ನೋಡಿ. ಭಾರಿ ಅದ, ಬೋಟಿಂಗ್ ಗೀಟಿಂಗ್ ಅದೆಲ್ಲ ಮಸ್ತ್ ಅದ ಒಳಗೆ. ಹೋಟೆಲ್ ಇದೇನದಲ್ಲ ಕೃಷ್ಣ ಉದ್ಯಾನವನ ಅದ. ಜಸ್ಟ್ ಬಂದಿದ್ದೀವಿ, ಅದ ಹೋಗ್ಬೇಕೀಗ. ಕನ್ನಡ ಕೃಷ್ಣ ಅವ್ರ ಮಮ್ಮಿ ನಾವಿಲ್ಲಿ ಗಿವಿಲೆಲ್ಲ ಜೋರವ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಅದಂತ ಆ ಕಡೆ, ಆ ಪಾಯಿಂಟಿಗೆ ನೋಡಿ ಬರೋಣ ನೋಡಿ ಫಸ್ಟ್. ಕಿಲಿದು ಕೃಷ್ಣ ಗಾರ್ಡನ್ ಅಂತ. ಇಲ್ಲಿ ಮುಂದೆ ಹೋದ್ರೆ ಲವಕುಶ ಗಾರ್ಡನ್ ಅಲ್ಲದಂತ. ಟೋಟಲ್ 4 ಗಾರ್ಡನ್ ಅಂತ. ಸುದರ್ಶನ ಚಕ್ರ ನೋಡ್ರಿ, ಶ್ರೀಕೃಷ್ಣ ಪರಮಾತ್ಮ. ಓಹೋ ಇದೆಲ್ಲ ಕೃಷ್ಣಂದು ಪೂರ ಜನ್ಮ ಕುಂಡಲಿನೇ ಚಿತ್ರೀಕರಣ ಮಾಡ್ದಂಗದ ಫುಲ್ಲು. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಗೋಪಿಕೆಯರು ಸ್ನಾನ ಮಾಡತ್ತಾರ. ಶ್ರೀಕೃಷ್ಣ ಪರಮಾತ್ಮ ಎಲ್ಲನ ಬೈ ಗಿಡನ ಇರಿರ್ಬೇಕು. ಹಾಕಿಲ್ಲ ನೋಡ್ರಿ ಇಲ್ಲಿ ಒಳಗೆ ಕಾಣತ್ತಿರ್ಬೇಕು ನಿಮ್ಗೆ. ಅಲ್ಲಿ ಕುಂತ ಶ್ರೀಕೃಷ್ಣ ಪರಮಾತ್ಮ. ಇಲ್ಲೆಲ್ಲ ಗೋಪಿಕೆಯರು ಸ್ನಾನ ಮಾಡತ್ತಾರ. ಇದೆಲ್ಲ ಬಟ್ಟೆ ತೊಗೊಂಡ್ರೆ ಕ್ಲಿಯರ್ ಕಾಣಿಸ್ತಾ ಉಂಟಲ್ಲ. ಅಣ್ಣಗೇನು ಟೆನ್ಷನ್ ಇದೆ, ಹೆಂಗೆ ಕೂತ ನೋಡ್ರಿ ಹೆಸರು ಮನಸ್ಸು. ಸಣ್ಣ 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 ನಗರಿಗಳು ಮಾಡಿಬಿಟ್ರೆ. ಇದು ಯಾರೂರು ಅಂತ ಕೇಳಿದ್ರೆ ಹೇಳ್ಬೇಕು ನಮ್ಮೂರು. ಭಾರಿ ಮಾಡಿದಾರಲ್ಲ ಮನೆಗಳೆಲ್ಲ ಹಳಿ ಟೈಪ್ ಅವ. ಇದು ಒಂದೇ ಟಾಕಿ ಹೋಗ್ತದೆ. ಇಲ್ಲಿ ಎಷ್ಟು ಚಲೋ ಮಾಡಿದಾರೆ ನೋಡ್ರಿ. ಇಲ್ಲಿ ಏನು ನಡೆಯತ್ತದ ಅಂತ ತಿಳ್ಕೊಬೇಕಂದ್ರೆ ಬಟನ್ ಪ್ರೆಸ್ ಮಾಡ್ಬೇಕು. ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ನಮ್ಗೇನದ ಡೀಟೇಲ್ಸ್ ಏನದಾವಲ್ಲ ಎಲ್ಲ ಇಲ್ಲಿ ಬರ್ತಾವೆ ನೋಡ್ರಿ. ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಪಾವಿತ್ರತೆಯನ್ನು ಮೆರೆದವಳು. ಅಲ್ಲಿದ್ದಿದ್ದು ರಾಮ ಸೀತಾ. ಇಲ್ಲೇನದ ಸೀತಾ, ಅಲ್ಲಿ ಲವಕುಶ ಇಬ್ಬರು ಅದಾರ. ಲವಕುಶ ಇಬ್ಬರು ಪಂಚವಟಿ ಅನ್ಸೋದು. ಕುಶ ಇಬ್ಬರು ವಿದ್ಯೆ ಕಲಿಯಕ್ಕೆ ಬರ್ತಾರೆ ನೋಡ್ರಿ. ಇಲ್ಲಿ ಲವಕುಶ, ಇಲ್ಲ ಹನುಮಂತ ಕಟ್ಟಾಕಿದಾರೆ. ಇಲ್ಲಿ ಯುದ್ಧ ನಡೆದು ನೋಡ್ರಿ. ಏನು ಕ್ರಿಯೇಟ್ ಮಾಡಿದಾರಂತ.